ನಮಸ್ತೆ ಸ್ನೇಹಿತರೆ, ಲೋ ಪಾಯಿಂಟ್ಗೆ ಸ್ವಾಗತ. ಬಿಗ್ ಬಾಸ್ ಸೀಸನ್ 12 ಅದ್ಧೂರಿಯಾಗಿ ಮುಕ್ತಾಯ ಆಗಿದೆ. ಗಿಲ್ಲಿ ನಟ ಟ್ರೋಫಿ ಎತ್ತಿದ್ದಾರೆ. 60 ಲಕ್ಷ ಬಹುಮಾನ ಗೆದ್ದಿದ್ದಾರೆ. ಎಲ್ಲರೂ ಪಾರ್ಟಿ ಸೆಲೆಬ್ರೇಷನ್ ಅಂತ ಬ್ಯುಸಿ ಆಗಿದ್ದಾರೆ. ಆದರೆ ಈ ಆಟದ ಹಿಂದೆ ಒಂದು ಕಹಿ ಸತ್ಯ ಇದೆ. ಆಟ ಮುಗಿದ್ರೂ ಕೆಲವೊಂದು ಕೇಸ್ಗಳು ಇನ್ನೂ ಮುಗಿದಿಲ್ಲ ಅನ್ನೋದು ನಿಮಗೆ ಗೊತ್ತಾ? ಒಬ್ಬರ ಮೇಲೆ ಮಹಿಳಾ ಆಯೋಗದ ಗಂಭೀರ ದೂರು, ಇನ್ನೊಬ್ಬರ ಮೇಲೆ SC/ST ದೌರ್ಜನ್ಯ ತಡೆ ಕಾಯ್ದೆ ಅಡಿಯಲ್ಲಿ ಆರೋಪ. ಅಷ್ಟೇ ಯಾಕೆ, ಕಾರ್ಯಕ್ರಮದ ನಿರೂಪಕರಾದ ಕಿಚ್ಚ ಸುದೀಪ್ ಅವರಿಗೂ ಅರಣ್ಯ ಇಲಾಖೆಯಿಂದ ನೋಟಿಸ್ ಬಂದಿದೆ. ರಿಯಾಲಿಟಿ ಶೋ ಒಳಗೆ ನಾವು ಏನ್ ಬೇಕಾದ್ರೂ ಮಾಡಬಹುದಾ? ಅಲ್ಲಿ ಕಾನೂನು ಅನ್ವಯ ಆಗಲ್ವಾ? ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಬಿಗ್ ಬಾಸ್ ಸ್ಪರ್ಧಿಗಳ ಮೇಲಿರೋ 3 ಪ್ರಮುಖ ಲೀಗಲ್ ಕೇಸ್ಗಳನ್ನು ಎಳೆ ಎಳೆಯಾಗಿ ಬಿಚ್ಚಿಡೋಣ. ವೆಲ್ಕಮ್ ಟು ಲಾ ಪಾಯಿಂಟ್. ಮೊದಲನೇದಾಗಿ ವಿನ್ನರ್ ಗಿಲ್ಲಿ ನಟ ಅವರ ಪ್ರಕರಣ. ನಿಮಗೆ ನೆನಪಿರಬಹುದು, ಶೋ ಮಧ್ಯದಲ್ಲಿ ಒಂದು ಬಕೆಟ್ ನೀರು ಟಾಸ್ಕ್ ನಡೆದಿತ್ತು. ಆಗ ಗಿಲ್ಲಿ ನಟ ಮತ್ತು ಸಹಸ್ಪರ್ಧಿ ರಿಷಾ ಗೌಡ ಅವರ ನಡುವೆ ಜಗಳ ಆಗಿತ್ತು. ಆ ಸ್ಪರ್ಧೆಯಲ್ಲಿ ಗಿಲ್ಲಿ ನಟ ರಿಷಾ ಅವರ ಬಟ್ಟೆಯನ್ನ ಮುಟ್ಟಿದರು ಮತ್ತು ಅನುಚಿತವಾಗಿ ವರ್ತಿಸಿದರು ಅನ್ನೋ ಆರೋಪ. ಇದನ್ನು ಗಂಭೀರವಾಗಿ ಪರಿಗಣಿಸಿದ ಕರ್ನಾಟಕ ರಾಜ್ಯ ಮಹಿಳಾ ಆಯೋಗ ಪೊಲೀಸ್ ಆಯುಕ್ತರಿಗೆ ಪತ್ರ ಬರೆದು ತನಿಖೆಗೆ ಆದೇಶ ನೀಡಿತ್ತು. ಇಲ್ಲಿ ನೀವು ಗಮನಿಸಬೇಕಾದ ಕಾನೂನು ಪಾಯಿಂಟ್ ಏನಪ್ಪಾ ಅಂದರೆ, ಭಾರತೀಯ ನ್ಯಾಯ ಸಂಹಿತೆ ಅಂದರೆ BNS ಅಥವಾ ಹಳೆಯ IPC ಸೆಕ್ಷನ್ 354 ಪ್ರಕಾರ ಮಹಿಳೆಯ ಘನತೆಗೆ ಧಕ್ಕೆ ತರುವಂತಹ ಯಾವುದೇ ಕೃತ್ಯ ಅಪರಾಧ ಆಗತ್ತೆ. ಅದು TV ಶೋ ಆಗಿರಲಿ, ಆಟ ಆಗಿರಲಿ ಅಥವಾ ಪಬ್ಲಿಕ್ ಪ್ಲೇಸ್ ಆಗಿರಲಿ, ಕಾನೂನು ಎಲ್ಲ ಕಡೆ ಒಂದೇ. ಇದು ಟಾಸ್ಕ್ ಮಾಡ್ತಿದ್ವಿ ಅನ್ನೋದು ಕೋರ್ಟ್ ಮುಂದೆ ಸಮರ್ಥನೆ ಆಗೋದಿಲ್ಲ. ಸದ್ಯಕ್ಕೆ ಈ ಕೇಸ್ ಇನ್ನೂ ವಿಚಾರಣೆ ಹಂತದಲ್ಲಿದೆ. ಒಂದು ವೇಳೆ ತಪ್ಪು ಸಾಬೀತಾದರೆ ವಿನ್ನರ್ ಆದರೂ ಕೂಡ ಕಾನೂನಿನ ಕುಣಿಕೆಯಿಂದ ತಪ್ಪಿಸಿಕೊಳ್ಳೋಕೆ ಗಿಲ್ಲಿ ಅವರಿಂದ ಸಾಧ್ಯ ಆಗಲ್ಲ. ಇನ್ನು ಎರಡನೇದಾಗಿ ಅಶ್ವಿನಿ ಗೌಡ ಅವರ ಪ್ರಕರಣ. ಇದು ತುಂಬಾನೇ ಗಂಭೀರ ಹಾಗೂ ಲೀಗಲ್ ಇಶ್ಯೂ ಕೂಡ ಹೌದು. ಬಿಗ್ ಬಾಸ್ ಮನೆಯಲ್ಲಿ ಜಗಳ ಆಡುವಾಗ ಅಶ್ವಿನಿ ಗೌಡ ಅವರು ರಕ್ಷಿತಾ ಶೆಟ್ಟಿ ಅವರನ್ನ ಉದ್ದೇಶಿಸಿ S ಕ್ಯಾಟಗರಿ ಅಥವಾ ಶೀಸ್ S ಅನ್ನೋ ಪದವನ್ನು ಬಳಸಿದ್ರು. ಇದರ ವಿರುದ್ಧ ಹೈಕೋರ್ಟ್ ವಕೀಲರಾದ ಪ್ರಶಾಂತ್ ಮೆಹ್ತಾಲ್ ಅವರು ಬಿಡದಿ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ರು. ಯಾಕೆ ಈ ದೂರು ಅಷ್ಟು ಗಂಭೀರವಾಗಿದೆ ಅನ್ನೋದಾದರೆ, ಭಾರತದಲ್ಲಿ SC/ST ಪ್ರಿವೆನ್ಷನ್ ಆಫ್ ಅಟ್ರಾಸಿಟಿ ಆಕ್ಟ್ ಅಂದರೆ ದೌರ್ಜನ್ಯ ತಡೆ ಆಕ್ಟ್ ಅಲ್ಲಿ ತುಂಬಾನೇ ಬಲವಾಗಿದೆ. ಯಾವುದೇ ವ್ಯಕ್ತಿಯ ಜಾತಿ ಮತ್ತು ಸಮುದಾಯವನ್ನು ಸೂಚಿಸಿ ನಿಂದಿಸೋದು ಜಾಮೀನು ರಹಿತ ಅಪರಾಧವಾಗಿದೆ. ಅಂದರೆ ಇದು ನಾನ್ ಬೇಲೆಬಲ್ ಅಫೆನ್ಸ್ ಆಗುತ್ತೆ. ಬಿಗ್ ಬಾಸ್ ಅಗ್ರಿಮೆಂಟ್ನಲ್ಲಿ ನೀವು ಸಹಿ ಹಾಕಿರಬಹುದು, ಆದರೆ ಆ ಅಗ್ರಿಮೆಂಟ್ ದೇಶದ ಸಂವಿಧಾನಕ್ಕಿಂತ ದೊಡ್ಡದಲ್ಲ. ಟಿವಿಯಲ್ಲಿ ಬೀಪ್ ಶಬ್ದ ಹಾಕಿದ್ರೂ ಕಾನೂನಿನ ಕಣ್ಣಲ್ಲಿ ಅದು ಅಪರಾಧನೇ. ಈ ಕೇಸ್ ಕೂಡ ಇನ್ನೂ ಇತ್ಯರ್ಥ ಆಗಿಲ್ಲ ಮತ್ತು ಇದು ಅಶ್ವಿನಿ ಗೌಡ ಅವರಿಗೆ ಮುಂದಿನ ದಿನಗಳಲ್ಲಿ ದೊಡ್ಡ ತಲೆನೋವು ಆಗುವ ಸಾಧ್ಯತೆ ಇದೆ. ಇನ್ನು ಮೂರನೇದಾಗಿ ಸ್ವತಃ ಕಿಚ್ಚ ಸುದೀಪ್ ಅವರಿಗೆ ಬಂದಿರೋ ನೋಟಿಸ್. ವೀಕೆಂಡ್ ಎಪಿಸೋಡ್ 1ರಲ್ಲಿ ಸುದೀಪ್ ಅವರು ಸ್ಪರ್ಧಿಗಳಿಗೆ ಬುದ್ಧಿಮಾತು ಹೇಳ್ತಾ ಹದ್ದುಗಳು ಪ್ರಾಣಿಗಳನ್ನ ಕುಶಲತೆಯಿಂದ ಬೇಟೆಯಾಡುತ್ತವೆ ಅನ್ನೋ ಉದಾಹರಣೆಯನ್ನ ನೀಡಿದ್ರು. ಆದರೆ ಸತ್ಯ ಏನು ಅಂದರೆ, ಹದ್ದುಗಳು ಕೇವಲ ಸತ್ತ ಪ್ರಾಣಿಗಳನ್ನು ತಿನ್ನುತ್ತವೆ, ಅವು ಬೇಟೆಯಾಡಲ್ಲ. ತಪ್ಪು ಮಾಹಿತಿ ನೀಡಿದ್ದಕ್ಕೆ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ ಅಂದರೆ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಅಡಿಯಲ್ಲಿ ಅರಣ್ಯ ಇಲಾಖೆ ನೋಟಿಸ್ ನೀಡಿದೆ. ಇದು ಚಿಕ್ಕ ವಿಷಯ ಅಂತ ಅನ್ನಿಸಬಹುದು, ಆದರೆ TV ಮಾಧ್ಯಮದ ಮೂಲಕ ತಪ್ಪು ಮಾಹಿತಿ ಹರಡುವುದು ಅಪರಾಧ ಆಗುತ್ತೆ. ಅರಣ್ಯ ಇಲಾಖೆ ಸ್ಪಷ್ಟನೆ ಕೇಳಿದೆ. ಇದು ತೋರಿಸುತ್ತೆ ಒಬ್ಬ ಸೆಲೆಬ್ರಿಟಿಯಾಗಿ ನೀವು ಆಡುವ ಪ್ರತಿಯೊಂದು ಮಾತಿಗೂ ಕಾನೂನಿನ ಉತ್ತರದಾಯಿತ್ವ ಇರುತ್ತೆ ಅನ್ನೋದನ್ನು. ಇವಷ್ಟೇ ಅಲ್ಲ ಸ್ನೇಹಿತರೆ, ಇದೇ ಸೀಸನ್ನಲ್ಲಿ ಶುರುವಾದ ಮಾಲಿನ್ಯ ನಿಯಂತ್ರಣ ಮಂಡಳಿ ಅವರು ಕೂಡ ಬಿಗ್ ಬಾಸ್ ಸೆಟ್ಗೆ ಬೀಗ ಜಡಿದಿದ್ರು, ಪರಿಸರ ನಿಯಮ ಉಲ್ಲಂಘನೆ ಮಾಡಿದ್ರು ಅನ್ನೋ ಕಾರಣಕ್ಕೆ. ಸೊ ಒಟ್ಟಾರೆಯಾಗಿ ಹೇಳೋದಾದರೆ, ಬಿಗ್ ಬಾಸ್ ಮನೆ ಒಂದು ಪ್ರತ್ಯೇಕ ಪ್ರಪಂಚ ಇರಬಹುದು, ಆದರೆ ಅದು ಭಾರತದ ಕಾನೂನಿನ ವ್ಯಾಪ್ತಿಯಿಂದ ಹೊರಗಿಲ್ಲ. ಇಲ್ಲಿ ಗೇಮ್ ಅನ್ನೋದು ಮುಖ್ಯ ಅಲ್ಲ, ಆದರೆ ಕಾನೂನು ಮರೆಯೋದು ತಪ್ಪು ಆಗತ್ತೆ. ನಿಮಗೆ ಈ ಲೀಗಲ್ ಅನಾಲಿಸಿಸ್ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ. ಇದೇ ರೀತಿಯ ಕಾನೂನು ಮತ್ತು ಮನರಂಜನೆಯ ಇಂಟ್ರೆಸ್ಟಿಂಗ್ ವಿಷಯಗಳಿಗಾಗಿ ಲಾ ಪಾಯಿಂಟ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಜೈ ಹಿಂದ್, ಜೈ ಕರ್ನಾಟಕ.